ಮುಳಬಾಗಿಲು ತಾಲೂಕಿನ ಮೊಟ್ಟ ಮೊದಲನೇದಾಗಿ ಮಾಧ್ಯಮ ಮಿತ್ರದವರಿಗೆ ಒಂದು ನಾವು ಧನ್ಯವಾದಗಳು ಹೇಳಬೇಕು. ಮಾಧ್ಯಮ ಮಿತ್ರರು ಇವತ್ತಿನ ಮುನೇಶ್ವರ ನಗರದಲ್ಲಿ ಆಗಿರ್ತಕ್ಕಂಥ ಅನಾಹುತ ಆ ಒಂದು ವಿಚಾರವನ್ನು ಮಾಧ್ಯಮ ಮಿತ್ರರಿಗೆ ತಿಳಿಸಿದಾಗ ಅವರು ಬಂದು ಸ್ಪಂದಿಸಿ ಇಲ್ಲಿ ಕುಂದುಕೊರತೆಗಳು ಏನಾಗಿದೆ, ಇಲ್ಲಿರ್ತಕ್ಕಂಥ ಜನಾಂಗಕ್ಕೆ ಏನು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಆ ವಿಚಾರವನ್ನು ಕಲೆಕ್ಟ್ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು. ಅವ್ರಿಗೂ ಧನ್ಯವಾದಗಳು ಹೇಳ್ತೀರಿ. ಅದೇ ರೀತಿ ಇವತ್ತು ಮುನೇಶ್ವರ ನಗರದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ನಮ್ಮ ಕೇಶವರೆಡ್ಡಿ ಅವರು, ಚಲಪತಿ ಅವರು, ಹಾಗೆಯೇ ನಮ್ಮ ಸಂಘಟನೆಗಳಿಂದ ಬಂದಿರತಕ್ಕಂಥ ಎಲ್ಲ ಪ್ರಮುಖರಿಗೂ ವಂದನೆಗಳು ಹೇಳುತ್ತಾ, ಇವತ್ತು ಮುನೇಶ್ವರ ನಗರ ಪರಿಸ್ಥಿತಿ ಭಾಸ್ಕರ್ ಅವರು ಇವತ್ತು ಮುನೇಶ್ವರ ನಗರದಲ್ಲಿ ಆಗಿರ್ತಕ್ಕಂಥ ಅನಾಹುತ ಏನಂತ ಹೇಳಿದ್ರೆ, ಸುಮಾರು ಮಳೆ ಬಂದರೆ ಸೇಮ್ ಪರಿಸ್ಥಿತಿ, ಇದೇ ಪರಿಸ್ಥಿತಿ. ಇಂಥ ಕೊಳಚೆ ನೀರು ಕುಡಿತವ್ರೆ. ಈ ಕೊಳಚೆ ನೀರನ್ನು ದಯವಿಟ್ಟು ನಮ್ಮ DC ಗಮನಕ್ಕೂ ಮತ್ತು ನಮ್ಮ ಕಮಿಷನರ್ ಗಮನಕ್ಕೂ, ಸರ್ಕಾರದ ಗಮನಕ್ಕೂ ತಾವು ಮಾಧ್ಯಮ ಮುಖಾಂತರವಾಗಿ ತಿಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇವತ್ತು ಅಂಗನವಾಡಿ ಕೇಂದ್ರ ಕೂಡ ಇದೆ. ಅಂಗನವಾಡಿ ಕೇಂದ್ರದಲ್ಲಿರ್ತಕ್ಕಂಥ ಬಾವಿ ಮುಚ್ಚೋಗಿದೆ. ಒಂದು ಅಂಗನವಾಡಿ ಕೇಂದ್ರಕ್ಕೆ ಇಂದುವರೆಗೂ 2 ವರ್ಷ ಅಂಗನವಾಡಿ ಕೇಂದ್ರ ಅಲ್ಲಿ ಓಪನ್ ಆಗಿದ್ರು ಕೂಡ ಇಂದುವರೆಗೂ CDP ಅವರು ಇಂದುವರೆಗೂ ಬೋರ್ಡನ್ನು ಅಲ್ಲಿ ಅಳವಡಿಸಿಲ್ಲ. ಇದು ಒಂದು. ಅಂಗನವಾಡಿ ಇರ್ತಕ್ಕಂಥ ಮಕ್ಕಳಿಗೆ ಇದೇ ನೀರನ್ನು ಕುಡಿದು ಕಾಯಿಲೆಗಳು ಬಂದು ಇಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಈ ಮನೆಗಳವ್ರಿಗೆ ಎಲ್ರಿಗೂ ಇಲ್ಲಿ ಹೋಗ್ತಕ್ಕಂಥ ಕಾಲುವೆ ಎಲ್ಲಿದೆ ಇದ್ರ ಏನೂ ಇಲ್ಲ. ಈ ಕಾಲುವೆ ಹೋಗ್ತಕ್ಕಂಥ ನೀರು ಇವತ್ತು ಈ ರೋಡನ್ನೇ ಮುಚ್ಚಿಬಿಟ್ಟಿದ್ದಾರೆ. ಈ ರೋಡಲ್ಲೇನ ನೀರು ಹೋಗಬೇಕು, ಇಲ್ಲಾಂತ ಹೇಳಿದ್ರೆ ಈ ಕಾಲುವೆ ಎಲ್ಲಿ ಹೋಗುತ್ತೋ ಆ ಕಾಲುವೆಯನ್ನು ಕಂಡುಹಿಡಿದು ಆ ಕಾಲುವೆ ಮುಖಾಂತರವಾಗಿ ನೀರು ಎಲ್ಲೇ ಸ್ಟಾಕ್ ಇಲ್ದಿರ ಮೇಲ್ಗಡೆ ಬರ್ತಕ್ಕಂಥ ಸೋಮೇಶ್ವರ ಪಾಳ್ಯದಿಂದ ಬರ್ತಕ್ಕಂಥ ಕೆರೆ ನೀರು, ಈ ಕಡೆ ಮನೆಗಳ ಕೆರೆ ನೀರು ಈ ಹೋಗ್ಬೇಕಂತ ಹೇಳಿದ್ರೆ ಎಲ್ಲಿ ಹೋಗ್ತದೆ ನೀರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಮಲ್ಲಿ ಬಂದಿದೆ. ಇವತ್ತು ಮುನೇಶ್ವರ ನಗರದಲ್ಲಿ ಇರ್ತಕ್ಕಂಥದ್ದು ಈ ಕೊಳಚೆ ನೀರು ಕುಡಿತಕ್ಕಂಥ ಒಂದು ಸಂದರ್ಭ ನಾವು ಬಾಯಲ್ಲಿ ಕೂಡ ಹಾಕೊಳ್ಳೋಕ್ಕಾಗೋದಿಲ್ಲ. ಸೇಮ್ ಇಲ್ಲಿ ಹೆಂಗಿದೆಯೋ ಸೇಮ್ ಡಿಟೋ ಇದೇ ನೀರೇ ನಾವು ಕುಡಿತಕ್ಕಂಥದ್ದು. ಎಷ್ಟು ಫಿಲ್ಟರ್ ಮಾಡಿದ್ರು ಕೂಡ ಇದೇ ನೀರು ಬರ್ತಾ ಇದೆ. ಆದ್ದರಿಂದ ಇದನ್ನು ನಮ್ಮ ಕಮಿಷನರ್ ಸಾಹೇಬರು ಮತ್ತು ನಮ್ಮ ತಹಸೀಲ್ದಾರ್ ಮೇಡಮ್ನವರು, DC ಸಾಹೇಬರು ಗಮನಕ್ಕೆ ತರ್ತಾ ಇದ್ದೀರಿ. ಇದು ತಾವು ಗಮನ ಹರಿಸಿ ಮುನೇಶ್ವರ ನಗರದಲ್ಲಿ ಯಾವ ಕಡೆಯಿಂದ ಬರ್ತಕ್ಕಂಥ ನೀರು ಕಾಲುವೆಗಳಲ್ಲಿ ಯಾವ ರೀತಿ ಹೋಗಬೇಕು, ಕಾಲುವೆಗಳು ಎಲ್ಲಿ ತೆಗಿಬೇಕು, ನೀರು ಎಲ್ಲಿ ಸ್ಟಾಕ್ ಇಲ್ದಿರ ಪಬ್ಲಿಕ್ ಮತ್ತು ಸಾರ್ವಜನಿಕ ತೊಂದರೆ ಇಲ್ದಿರ ನೀರನ್ನು ಆಚೆ ಕಡೆ ಕಳಿಸ್ಬೇಕಂತ ಹೇಳ್ಬಿಟ್ಟು ಅವರಲ್ಲಿ ಒತ್ತಾಯ ಮಾಡ್ತಾ, ಇವತ್ತು ಮುನೇಶ್ವರ ನಗರದಲ್ಲಿ ಸುಮಾರು 5-6 ತಿಂಗಳಿಂದ ಮಳೆಗಾಲ ಬಂದಾಗಿನಿಂದ ಸೇಮ್ ಎಲ್ಲ ಹಿಂಗೆ ಇದೆ. ಈ ಮಳೆಗಾಲ ಬಂದರೆ ಸೇಮ್ ಪರಿಸ್ಥಿತಿ ಇದೇ ಥರ ಇದೆ. ದಯವಿಟ್ಟು ಇನ್ನು ಮುಂದ್ಗಡೆ ಒಂದು ಸ್ವಲ್ಪ ಹೋಗೋಣ ಬರ್ರಿ. ಇದನ್ನು ಎಲ್ಲರೂ ಗಮನ ಹರಿಸಿ ಇಲ್ಲಿರ್ತಕ್ಕಂಥ ಬಾಡಿಗೆ ಮನೆಗಳವ್ರಿಗೆ, ಬಡವ್ರಿಗೆ ತುಂಬ ನೀರಿನ ಅನುಕೂಲ ಹೆಚ್ಚು ಕಮ್ಮಿ ಆಗಿ ನೀರು ಕುಡಿಯೋಕ್ಕಾಗದಿರ ಇಂಥ ಒಂದು ಸಮಸ್ಯೆಗಳಿದೆ. ಇದನ್ನು ಬೇಗ ನಮ್ಮ ಕಮಿಷನರ್ ಸಾಹೇಬರು ಮತ್ತು ತಹಸೀಲ್ದಾರ್ ಮೇಡಮ್ನವರು ಖುದ್ದಾಗಿ ಭೇಟಿ ನೀಡಿ ಈ ನೀರನ್ನು ಬಗೆಹರಿಸ್ಕೊಡ್ಬೇಕಂತೇಳಿ, ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಿರ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಬುದ್ಧ. ನಗರಸಭೆಗೆ ಯಾವಾಗಾದ್ರೂ ಅರ್ಜಿ ಕೊಟ್ಟಿದ್ದೀರಾ? ನಗರಸಭೆಗೆ ಅರ್ಜಿ ಕೊಟ್ಟಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಮಾಲೀಕರು ನಮ್ಮ ಕೇಶವರೆಡ್ಡಿ ಆಗಿರ್ಬೋದು, ಚಲಪತಿ ಆಗಿರ್ಬೋದು, ಈ ಮನೆಗಳವರು ಮುನೇಶ್ವರ ನಗರ ವಾಸಿಗಳು. ಅಲ್ಲ, ಈವಾಗಲೇ ನಗರಸಭೆಗೆ ಏನಾದ್ರು ಅರ್ಜಿಗೆ ಕೊಟ್ಟು ಅವ್ರು ಸ್ಪಂದಿಸಿಲ್ವಾ? ಇಲ್ಲ ಈಗ ಹೊಸದಾಗಿ ಏನ್ ಮಾಡ್ತಾರೆ? ಫಸ್ಟ್ ಅಂತ ಹೇಳ್ತಾ ಇದ್ರು ಸರ್, ಅರ್ಜಿ ಮುಖಾಂತರ ಯಾವುದು ಕೊಟ್ಟಿಲ್ಲ. ಬಟ್ ಹೇಳಿದ್ವಿ ಅವ್ರಿಗೆ, ಯಾವುದೋ ಒಂದು ಚರಂಡಿ ಆಗಲಿ ಯಾವುದಾಗಲಿ ಕ್ಲೀನ್ ಮಾಡಿಕೊಟ್ಟಿಲ್ಲ. ಇದು ನಗರಸಭೆಗೆ ಇದುವರೆಗೂ ನೀವು ಅರ್ಜಿ ಕೊಟ್ಟಿಲ್ಲ? ಇದುವರೆಗೂ ಕೊಟ್ಟಿಲ್ಲ ಸರ್. ಮೌಖಿಕವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮೌಖಿಕವಾಗಿ ಹೇಳ್ಕೊಂಡು ಬಂದಿದ್ದೀವಿ. ಚರಂಡಿ ಕೂಡ ಒಂದು 6 ತಿಂಗಳು ಕೂಡ ಒಂದು ಸರ್ತಿ ಕೂಡ ಕ್ಲೀನ್ ಮಾಡಿಲ್ಲ. ಯಾರು ಇಲ್ಲಿ ವಾರ್ಡ್ ಮೆಂಬರ್ ಇದ್ದೀವಿ ಅಪ್ಪಿ ಅಂತ ಅವರ ಅವಧಿ ಮುಗಿದಿದೆ. ಯಾರು ಇದ್ದೀವಿ ಇಲ್ಲಿ ಅಂತ ಅಪ್ಪಿ ಅಂತ ಸದಸ್ಯ ಯಾರು ಅಪ್ಪಿ ಆಯುಕ್ತರ ಗಮನಕ್ಕೆ ತಂದಿದ್ದೀರಾ? ಆಯುಕ್ತರ ಗಮನಕ್ಕೆ ನಾವು ಫೋನ್ ಮುಖಾಂತರ ಅವಾಗ ಹೇಳಿದ್ರು, ಅವರೆಲ್ಲ ಹೋಗಿ ನೋಡಿದ್ವಿ ಅಲ್ಲಿ ಅಂತ. ಮತ್ತೆ ಫೋನ್ ಮಾಡಿದ್ದಕ್ಕೆ ನಾವು DC ಇದ್ದೀವಿ ಅಂತ ಅವರು ಹೇಳಿ. ಸೋಮೇಶ್ ಪಾಳ್ಯ ಕೆರೆಯಿಂದ ಬರಬೇಕಂದ್ರೆ ರಾಜಕಾಲುವೆ ಇವೆಲ್ಲ ನಿಮಗೆ ಫೈಂಡ್ ಔಟ್ ಮಾಡಿದ್ದೀರಾ? ಇಲ್ಲ ಮಾಡಬೇಕಾ? ಏನಾಗುತ್ತೆ? ಮಾಡಬೇಕು. ಅದೇನಾಗಿದೆ ಸರ್, ಇದೇನಾಗಿದೆ ಅಂದರೆ ಇಲ್ಲಿ ಫಸ್ಟ್ ಇಲ್ಲಿ ನೀರು ಹೋಗ್ತಾ ಇತ್ತು, ಈ ಕಡೆ ಅವಾಗಲಿಂದ ನೀರು ಹೋಗ್ತಾ ಇತ್ತು. ಅವ್ರ ಜಮೀನಲ್ಲಿ ಅವ್ರು ಮುನ್ನೋಡ್ಕೊಂಡಿದ್ದಾರೆ. ಆದ ಕಾರಣ ಅಲ್ಲಿ ಯಾವಾಗ ಆಯ್ತಾಯಿತ್ತು ಆವಾಗ ಇಲ್ಲಿ ಹಳ್ಳ ಆಯಿತು. ಹಳ್ಳ ಇದಕ್ಕೆ ನೀರು ತುಂಬೋಗಿದೆ. ಆ ಕಡೆ ಸೋಮೇಶ್ ಪಾಳ್ಯದು ಕೆರೆ ನೀರು ಮತ್ತು ಇದೆಲ್ಲ ಪಂಚಾಯತ್ ಬಂದು ಇಲ್ಲಿ ಜಾಸ್ತಿ ಅನಾನುಕೂಲ ಆಗಿದೆ. ಅಂಗನವಾಡಿ ಮಕ್ಕಳು ಇದ್ದಾರೆ, ಇಲ್ಲಿ ಬಾಡಿಗೆ ಮನೆಯವರು ಜಾಸ್ತಿ ಇದ್ದಾರೆ, ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಇದೇನಾಗಿದೆ ಅಂದರೆ ಯಾವಾಗ ರೋಡ್ ಬ್ಲಾಕ್ ಮಾಡಿದ್ರು ಅವ್ರ ಜಮೀನಲ್ಲಿ ಅವ್ರು ಮಾಡ್ಕೊಳ್ಳಿ, ಅವ್ರ ಸ್ವಂತ ಜಮೀನು ನಾವೇನು ಅರ್ಧ ಇಲ್ಲ. ಯಾವಾಗ ಜಮೀನು ಇದು ರೋಡಲ್ಲಿ ಹೈಟ್ ಮಾಡಿದ್ರು ಅವಾಗ ಏನಾಯಿತು, ಹಳ್ಳದಲ್ಲಿ ತುಂಬೋಯ್ತು. ತುಂಬೋದ ತಕ್ಷಣ ಮನೆಗಳಿಗೆ ನೀರು ನುಗ್ತಾ ಇದೆ. ಇಲ್ಲಿ ಮುನ್ಸಿಪಲ್ ನೀರು ಯಾವ ಮನೆಗೂ ಇಲ್ಲ. ಅವರ ಮನೆ ಹತ್ರ ಅವ್ರು ಬಾಗಿಲು ನೋಡಿಕೊಂಡು ನೀರು ಇದು ಮಾಡ್ಕೊತಾ ಇದ್ದಾರೆ ಅವರು.
ಅದೇನಾಗಿದೆ ಬಾವಿನಲ್ಲಿ ಈ ಕೊಳಚೆ ನೀರು ಹೋಗಿ ಸೇರ್ಕೊಂಡಿದ್ದ ತಕ್ಷಣ ಅದು ಕಲರೇ ಚೇಂಜ್ ಆಗಿದೆ, ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಚೇಂಜ್ ಆಗಿದೆ. ಅವಾಗ ಏನಿದೆ ಹಾಸ್ಪಿಟ್ಲು ಹೋಗೋದು ಬರೋದು ಹಂಗಾಗ್ತಾ ಇದೆ, ಜಾಸ್ತಿ ಅನಾನುಕೂಲ ಇದೆ ಸರ್ ಇಲ್ಲಿ. ಇವಾಗ ಏನು ಮಾಡಬೇಕಂದ್ರೆ ಅವ್ರ ಜಮೀನಲ್ಲಿ ಅವ್ರು ಹೊಡ್ಕೊಂಡಿದ್ರೆ ನಮಗೆ ತೊಂದರೆ ಇಲ್ಲ, ಯಾವುದೇ ಕಾರಣಕ್ಕೂ ಅವ್ರ ಜಮೀನು ಸ್ವಂತ ಜಮೀನು ನಾವು ಹೋಗಿ ಬೇಡ ಅನ್ನೋಕ್ಕೆ ಆಗಲ್ಲ. ಇವಾಗ ರೋಡು ಯಾಕೆ ಹೈಟ್ ಮಾಡಿದ್ರು, ರೋಡಲ್ಲಿ ಹೋಗ್ತಾ ಇದ್ರು, ಯಾವಾಗ ಕಾಲುವೆ ಮಾಡ್ತಾ ಇದ್ರು ಆವಾಗ ಕಾಲುವೆ ಮುಖಾಂತರ ಹೋಗ್ಲಿ, ಅದುವರೆಗೂ ರೋಡ್ ಯಾಕೆ ಹೈಟ್ ಮಾಡಿದ್ರು ಅವರು? ಅವ್ರ ಜಮೀನಲ್ಲಿ ನೋಡಿಕೊಂಡು ಸುಮ್ಮನೆ ಇರಬೇಕು. ರೋಡ್ ಹೈಟ್ ಮಾಡಿದ್ದಕ್ಕೆ ನಮಗೆ ತೊಂದರೆ ಆಗಿರೋದು. ಇವಾಗ ನಿಮ್ಗೆ ಆಗ್ಬೇಕಾಗಿರೋದು ಅಂತಂದ್ರೆ ಕೆರೆಯಿಂದ ಬರುವಂತ ನೀರು ಹೊರಗೆ ಕೆರೆಗೆ ಹೋಗ್ಬೇಕು. ಕೆರೆ ನೀರು ಮತ್ತು ಮಳೆ ನೀರು ಎಲ್ಲಿ ಸ್ಟಾಕ್ ಇಲ್ದ್ರೆ ಹೋಗ್ತಾ ಇರಬೇಕು ಸರ್. ಇವಾಗ DC ಸಾಹೇಬ್ರಾಗಲಿ, ತಾಲೂಕು ದಂಡಾಧಿಕಾರಿ ಆಗಲಿ, ಯಾವಾಗ ರಾಜಕಾರಣ ಬರ್ತಾರೆ ಯಾವಾಗ ನಾವು ಎತ್ಕೊಳ್ಳಿ, ನಮ್ಗೆ ತೊಂದರೆ ಇಲ್ಲ. ರೋಡ್ ಕಾಲುವೆ ಇತ್ತಲ್ಲ, ಹಳ್ಳವಾಗಿತ್ತು, ಹೋಗ್ತಾ ಇತ್ತು ನೀರು. ರೋಡ್ ಹೈಟ್ ಮಾಡಿದ್ರಲ್ಲ, ಇವಾಗ ಮೈನ್ ರೋಡಿಂದ 5 ಅಡಿ ಹೈಟ್ ಮಾಡಿದ್ದಾರೆ ಸರ್. ನೀವೇ ನೋಡಿ, 5 ಅಡಿ ಹೈಟ್ ಮಾಡಿದಾಗ ಇಲ್ಲಿ ನೀರು ತುಂಬ ಇತ್ತು. ಯಾವಾಗ ತುಂಬ ಇತ್ತು ಕೊರತೆ ನೀರೆಲ್ಲ ಸಾಕಾಯ್ತು. ಅಲ್ಲ, ಲೆಟ್ರಿನ್ ಪಿಟ್ಟಲ್ಲಿ ಇಗಿತಕ್ಕಂಥ ನೀರು ಲೆಟ್ರಿನ್ ನೀರೇ ನಾವು ಕುಡಿತಾ ಇದ್ದೀರಿ. ನಾವು ಮಾಡ್ತಕ್ಕಂಥ ಮೂತ್ರದ ನೀರೇ ನಾವು ಕುಡಿತಾ ಇದ್ದೀರಿ. ಮಳೆ ನೀರು ಮತ್ತು ಲೆಟ್ರಿನ್ ಪಿಟ್ಟು ಹೆಂಗಿರ್ತಕ್ಕಂಥ ಒಂದು ಮಳೆ ನೀರು ಮತ್ತು ಈ ಲೆಟ್ರಿನಲ್ಲಿ ಇರ್ತಕ್ಕಂಥ ನೀರು ಮತ್ತು ನಮ್ಮ ಮೂತ್ರದೊಂದು ಎಲ್ಲ ಮಿಕ್ಸ್ ಮಾಡಿ ಕುಡಿತಾ ಇದ್ದೀರಿ. ಇದು ಒಂದು ಪರಿಸ್ಥಿತಿ. ಸುಮಾರು ಜನ ಕಾಯಿಲೆಗಳು ಬಿದ್ದು, ಸುಮಾರು ಜನ ಹಾಸ್ಪಿಟ್ಲ್ಗೆ ಹೋಗಿ, ಸುಮಾರು ಜನ ಹಿಂಗೆ ಹೆಚ್ಚು ಕಮ್ಮಿ ಆಗಿ ತುಂಬ ಹೆಚ್ಚು ಕಮ್ಮಿ ಆಗಿದೆ. ಅದರಿಂದ ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಗಮನ ಹರಿಸಿ ಇದರ ಸಂಬಂಧಪಟ್ಟ ಪರಿಹಾರವನ್ನು ಕಂಡು ಕಳಿಸ್ಕೋಬೇಕಷ್ಟೇ.